ಚೆನ್ನಾಗುಂಟು. ನಿಮಗೆ ಚಿಕನ್ ಡೈಲಿ ತಿನ್ಬೋದು, ಯಾಕಂದರೆ ಇದರಲ್ಲಿ ಫೈಬರ್ಸ್ ಎಲ್ಲ ಕೂಡ ಉಂಟಲ್ವಾ, ಹಾಗೆ ಜಾಸ್ತಿ ಹೀಟೆಲ್ಲ ಆಗಲ್ಲ. ಹಲೋ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಚಿಕನ್ ಸಲಾಡ್ ಮಾಡುವ ಅಂತ ಅಂದ್ಕೊಂಡೆ ಆಯಿತಾ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಚಿಕನ್ ಸಲಾಡ್ನ. ಯಾವುದೋ ಒಂದು ರೀಲ್ಸ್ ನೋಡ್ತಾ ಇರುವಾಗ ನಾನು ನೋಡಿದೆ ಆಯಿತಾ. ಸೊ ಇವತ್ತು ನಾನು ಸಹ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡುವ. ಚಿಕನ್ ಒಂಥರ ಸ್ವಲ್ಪ ಸ್ಮೆಲ್ ಬರುತ್ತಲ್ವಾ, ಅದಕ್ಕೆ ಅಮ್ಮ ಅರಿಶಿನ ಹಾಕಿದ್ರೆ ಅಂದರೆ ಹಾಕಿದ್ರೆ ತಿನ್ನಲ್ಲ ಅಂತ, ಹಾಕಲಿಲ್ಲ ಅಂದರೆ ತಿನ್ನಲ್ಲ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಫೀಸ್ ಮಾಡ್ತೀನಿ. ಇದನ್ನೆಲ್ಲ ನಾನು ಮುಂಚೆನೇ ತೊಳ್ಕೊಂಡಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಉಂಟು, ಹೇಳಿ ಉಂಟು. ಇದಾ ನೋಡಿ, ಇಂಡಿಯನ್ಸ್ ನಾವು ಅದಕ್ಕೆ ಐಸ್ ಕ್ರೀಮ್ ಇದರಲ್ಲಿ ಇಡೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಮತ್ತು ಖಾರದ ಪುಡಿ ಮತ್ತು ಅದೆಂಥದ್ದು ಗರಂ ಮಸಾಲ ಹಾಕ್ಕೊಂಡೆ. ನಮ್ಮ ಮನೇಲಿ 3 ಲಿಂಬೆಕಾಯಿ ಇಟ್ಟಿದ್ದಾರೆ, ಯಾಕಂದರೆ ಒಂದು ಲಿಂಬೆ ಹಣ್ಣಿಗೆ 5 ರೂಪಾಯಿ ಆಗಿದೆ ಈಗ. ಮುಂಚೆ ಎಷ್ಟು ಚೀಪ್ ಇತ್ತಲ್ಲ, ಈಗ 5 ರೂಪಾಯಿ ಆಗಿದೆ. ನಮಗೆ ಲಿಂಬೆಹಣ್ಣು ಜ್ಯೂಸ್ ಕುಡಿಲಿಕ್ಕಿಲ್ಲ, ಇಲ್ಲಾಂದರೆ ನನ್ನ ಅಮ್ಮ ಡೈಲಿ ಲಿಂಬೆಹಣ್ಣು ಜ್ಯೂಸ್ ಕುಡಿತಾರೆ, ತಲೆನೋವು ಅಂತ. ಸ್ವಲ್ಪ ಲಿಂಬೆಹಣ್ಣು ನಿಂತ್ಕೊಳ್ತಾ ಇದ್ದೀನಿ. ಪುರಾನೆ ಸಲಾದ್ ಹಾಕಿ ಮಕಾಸಾಯಿ ಅದೊಂದು ಸಲಾದಕ್ಕೆ ಆ್ಯಪಲ್ ವಿನೆಗರ್ ಬನ್ನಿ. ಓ ಇದು ಬಿದ್ದೋಯ್ತು ಬೀಜ ಯಬಾ. ಇದು ಕಹಿ ಇರ್ತದೆ, ಮತ್ತು ತಿನ್ಲಿಕ್ಕೆ ಆಗೋಲ್ಲ ನನಗೆ. ತುಣಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಲಿಕ್ಕೂ ಆಗಲ್ಲ. ಅವತ್ತೊಮ್ಮೆ ಕೈಯಲ್ಲಿ ಮಿಕ್ಸ್ ಮಾಡಿದಾಯ್ತಾ, ಎಂಥ ಕೈ ಉರಿ ಯಬ್ಬಾ, ನನಗಾಗಲ್ಲ. ಅದು ಖಾರ ಎಲ್ಲ ನಾನು ಜಾಸ್ತಿ ಮುಟ್ಟಲ್ಲ, ಹಾಗೆ ತುಂಬ ಕೈ ಉರಿತದೆ ನನಗೆ. ಸ್ವಲ್ಪ ಬಿಡಬೇಕಿದ್ನ, ಮತ್ತೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಫಸ್ಟಿಗೆ ನಾನು ಚಿಕನ್ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ಇದರದ್ದು ಸಿಪ್ಪೆ ಎಲ್ಲ ಸುಲಿದು ಫಸ್ಟ್ ಲೇಯರ್ ಸಿಪ್ಪೆ ತೆಗೆದಾಯಿತು. ಈಗ ಹೀಗೇ ಉದ್ದ ಆಗಿ ನಾನು ತೆಗಿತಾ ಇದ್ದೀನಿ. ಕ್ಯಾರೆಟ್ ಪೊರ್ನೆ ಸಲ ಕ್ಯಾರೆಟ್ ಉಂಟಲ್ವಾ, ಇದಕ್ಕೆ ಪ್ರಾಯ ಆಗಿದೆ, ಬರೀ ಇಂಥದೆಯ. ಅದಕ್ಕೆ ಅದು ಬರ್ತಿಲ್ಲ ಕರೆಕ್ಟಾಗಿ. ಕ್ಯಾರೆಟ್ ಫ್ರೆಶ್ ತಗೊಂಡ್ರೆ ಒಳ್ಳೆಯದು. ಟೊಮೆಟೊ ಸಹ ನಾನು ಹಾಕ್ತೇನೆ. ಇದಕ್ಕೆ ಆ್ಯಕ್ಚುಲಿ ಕ್ಯಾಬೇಜ್ ಎಲ್ಲ ಹಾಕ್ಲಿಕ್ಕೆ ಉಂಟಾಯ್ತಾ, ಆದರೆ ನಾನು ಕ್ಯಾಬೇಜ್ ಎಲ್ಲ ತಂದಿರಲಿಲ್ಲ. ನಾನು ಇವತ್ತು ಸಲಾಡ್ ಮಾಡುವ ಪ್ಲ್ಯಾನಲ್ಲಿ ಇರಲಿಲ್ಲ, ಹಾಗೆ ತಂದಿರಲಿಲ್ಲ. ನೀವು ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನನಗೆ ಇದು ಸಿಪ್ಪೆ ತೆಗೆಯುವಾಗಲೇ ಕಣ್ಣಲ್ಲಿ ನೀರು ಬರುತ್ತಾಯ್ತಾ. ಸ್ಟ್ರೈಟ್ ಆಗಿ ಹೀಗೇನೆ ತುರ್ಕೊಳ್ತೀನಿ. ಕೆಲವೊಬ್ರು ವೀಕಿಗೆ 1-2 ಸತಿ ತಿಂದರೂ ಈಟ್ ಆಗ್ತದೆ ಅಂತ ಹೇಳ್ತಾರಲ್ವಾ. ಅದು ಡೈಲಿ ಚಿಕನ್ ತಿನ್ನೋರು ಹೀಗೇ ತಿನ್ನೋದು, ಅಂದರೆ ಫೈಬರ್ಸ್ ಸಹ ಇನ್ಕ್ಲೂಡ್ ಮಾಡ್ತಾರೆ. ಈ ಜಿಮ್ಮಿಗೆ ಹೋದವರೆಲ್ಲ ಹೀಗೇ ಸಲಾದೆಲ್ಲ ಮಾಡ್ಕೊಂಡು ತಿಂತಾ ಇರ್ತಾರೆ. ಚಿಕನಲ್ಲಿ ತುಂಬ ಪ್ರೋಟೀನ್ ಉಂಟಲ್ವಾ, ಹಾಗೆ ಡೈಲಿ ತಿಂದರೆ ಏನಾಗಲ್ಲ. ಈ ಥರ ಅಂದರೆ ಫೈಬರ್ಸ್ ಇನ್ಕ್ಲೂಡ್ ಮಾಡಿ ತಿಂದರೆ ನಮಗೇನೂ ಆಗಲ್ಲ. ಇಟ್ಟಿದ್ದೀನಿ, ಬಿಸಿ ಆಗಿದೆ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ತಿದ್ದೀನಿ. ಇದು ಕರೆಕ್ಟಾಗಿ ರೋಸ್ಟ್ ಆಗಬೇಕು. ಅದಾದಮೇಲೆ ನಮಗೆ ಚಿಕ್ಕದು ಪೀಸ್ ಕಟ್ ಮಾಡ್ಕೊಳ್ಳಿಕ್ಕೆ ಉಂಟು. ಕ್ಯಾಪ್ಸಿಕಮ್ ಏನು ಕಟ್ ಮಾಡ್ಕೊಂಡಿದ್ದೀನಿ, ಇದು ಮತ್ತು ಇದು ಕ್ಯಾಪ್ಸಿಕಮ್ ಇದು ಚಿಕನ್ನಲ್ಲೇ ಆ್ಯಡ್ ಮಾಡಿಬಿಡ್ತೀನಿ. ಫ್ರೈ ಮಾಡ್ಕೊಂಡಾಯಿತು ಚಿಕನ್ನ. ಈಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು.
ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ, ಈಗ ಮಿಕ್ಸ್ ಮಾಡಿದ್ರೆ ಆಯಿತು. ನಾನು ಹೋಮ್ ಮೇಡ್ ಮಯೋನೀಸ್ ಮಾಡ್ಕೊಂಡಿದ್ದೆ ಮೊಟ್ಟೆಲಿ, ಅದನ್ನ ಹಾಕ್ಕೊಂಡು ಚಿಕನಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಯೋನೀಸ್ ಏನು ಹಾಕಬೇಕಂತಲೇ ಇಲ್ಲ, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ಒಂದು ಪಾತ್ರೆ ತಗೊಂಡು ನಾನು ಮೊಸರು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ನನಗೆ ಜಾಸ್ತಿ ನೀರು ಸಹ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪ ತಗೊಂಡು ಪೆಪ್ಪರ್ ಹಾಕ್ಕೊಂಡೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಈಗ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವಾ ಸೌತೆಕಾಯಿ ಸ್ಲೈಸ್, ಈರುಳ್ಳಿ, ಕ್ಯಾರೆಟ್ ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಿಸ್ಕೊಂಡೆ. ಈಗ ಮಯೋನಿಗೆ ಮಿಕ್ಸ್ ಮಾಡ್ಕೊಂಡಿರೋ ಚಿಕನ್ ಸಹ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ಸಲಾದ್ ರೆಡಿ ಉಂಟು, ಅಮ್ಮನಿಗೆ ಸಹ ಕೊಟ್ಟಿದ್ದೀನಿ. ಈಗ ಅಮ್ಮ ತಿಂದು ಹೇಳ್ತಾರೆ ಹೇಗೆ ಉಂಟು. ಚೆನ್ನಾಗುಂಟು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಚೆನ್ನಾಗುಂಟು. ಚಿಕನ್ ಎಲ್ಲ ಸಿಗುತ್ತೆ, ನಿಮಗೆ ಚಿಕನ್ ಡೈಲಿ ತಿನ್ಬೋದು, ಯಾಕಂದರೆ ಇದರಲ್ಲಿ ಫೈಬರ್ಸ್ ಎಲ್ಲ ಕೂಡ ಉಂಟಲ್ವಾ, ಹಾಗೆ ಜಾಸ್ತಿ ಹೀಟ್ ಎಲ್ಲ ಆಗಲ್ಲ. ಪ್ರೋಟೀನ್ ಸಹ ಸಿಗ್ತದೆ ಮತ್ತು ಫೈಬರ್ಸ್ ಕೂಡ ಉಂಟಲ್ವಾ, ಹಾಗೆ ಅಂತ ಕೂಡ ಆಗಲ್ಲ. ಬಾಯ್ ಬಾಯ್. ಯಾರಾದರೂ ನಾನು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಇಲ್ಲಿ ನೆಂಟರು ಬಂದಿದ್ದಾರೆ ಆಯಿತಾ, 2 ವಾರದಿಂದ ಇಲ್ಲೇ ಇದ್ದಾರೆ, ಹೋಗುದೇ ಇಲ್ಲ ನೋಡಿ.